ಹೇ ಫ್ರೆಂಡ್ಸ್, ವೆಲ್ಕಮ್ ಒನ್ಸ್ ಅಗೇನ್. ಟ್ವಿಟರ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಕಾಮೆಂಟ್ ಸೆಕ್ಷನ್ ಆಗಿರ್ಬೋದು, ಎಷ್ಟೊಂದು ಜನ ಕೇಳುವಂತ ಕ್ವೆಶನ್ ಅಲ್ಲಿ ಒಂದು ವಿಷಯ ತುಂಬಾ ಕಾಮನ್ ಆಗಿರುತ್ತೆ. ಮುಸ್ಲಿಮ್ಸ್ ಅವ್ರ ದೇವರನ್ನ ಹೇಗೆ ನೋಡ್ಕೋತಾರೆ, ಮುಸ್ಲಿಮ್ಸ್ ಹೇಗ ಸೀರಿಯಸ್ನೆಸ್ ನ ಪ್ರೊಟೆಕ್ಟ್ ಮಾಡ್ಕೊಂಡಿಟ್ಟಿದ್ದಾರೆ, ದೇವರು ಅಂತ ವಿಷಯ ಬಂದ್ರೆ ಅದನ್ನ ಅಷ್ಟು ಸೀರಿಯಸ್ ಆಗಿ ತಗೋತಾರೆ. ಬೇರೆ ರಿಲಿಜನ್ ಅವರಿಂದ ಕಾಮೆಂಟ್ ತಗೊಳೋದಕ್ಕೆ ಇಷ್ಟಪಡೋದಿಲ್ಲ, ತಾವು ಕೂಡ ಕ್ವೆಶನ್ ಮಾಡೋದಿಲ್ಲ. ನಾವು ಹಿಂದೂಗಳು ಯಾಕೆ ಅಷ್ಟೊಂದು ಸೀರಿಯಸ್ ಆಗಿ ತಗೋತಾ ಇಲ್ಲ? ಕ್ವೆಶನ್ ಮಾಡಿದ್ರು ಪರವಾಗಿಲ್ಲ, ಕೆಲವರು ಇನ್ಸಲ್ಟ್ ಬೇರೆ ಮಾಡ್ತಾರೆ. ಇದ್ಯಾವ ನ್ಯಾಯ? ಈ ತರ ಕೆಲವರು ಕ್ವಶನ್ಸ್ ಕೇಳ್ತಾರೆ. ಇದೊಂದು ಸೆನ್ಸಿಟಿವ್ ವಿಷಯ ಆದ್ರೂ ಕೂಡ ಇದ್ರ ಬಗ್ಗೆ ನನ್ನ ಪರ್ಸ್ಪೆಕ್ಟಿವ್ ಏನಿದೆ ನಿಮ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ನನಗೆ ಅನಿಸ್ತು. ಸೊ ವಿತೌಟ್ ಫರ್ದರ್ ಡು, ಲೆಟ್ಸ್ ಸ್ಟಾರ್ಟ್. ನೋಡಿ, ಒಂದು ಸೀರಿಯಸ್ ಆಗಿ ತಗೊಳ್ಳುವಂತಹದ್ದು, ಇನ್ನೊಂದು ಇನ್ಸಲ್ಟ್ ಮಾಡೋದು. ಇದೆರಡು ಬೇರೆ ಬೇರೆ ವಿಷಯ. ಸೀರಿಯಸ್ ಆಗಿ ತಗೊಳ್ಳುವಂತದ್ದು ನಾನು ಸಪರೇಟ್ ಆಗಿ ಮಾತಾಡ್ತೀನಿ. ಫಸ್ಟ್ ಇನ್ಸಲ್ಟ್ ಮಾಡುವಂತ ವಿಷಯ ಮಾತಾಡೋಣ. ನೋಡಿ, ನಾನು ಕೂಡ ವೈಯಕ್ತಿಕವಾಗಿ ಈ ಇನ್ಸಲ್ಟ್ ಮಾಡುವಂತ ವಿಷಯ ಬಂದ್ರೆ ಐ ಕಂಡೆಮ್ ದಟ್. ನನಗೂ ಕೂಡ ಈ ದೇವ್ರ ವಿಷಯ ಬಂದ ಕೂಡಲೇ ಡಿಮೀನ್ ಮಾಡಿ ಮಾತಾಡೋದು, ಇನ್ಸಲ್ಟ್ ಮಾಡಿ ಮಾತಾಡೋದು ನನಗೂ ಕೂಡ ಇಷ್ಟ ಇಲ್ಲ. ಇನ್ಫ್ಯಾಕ್ಟ್ ನಾನು ನಾಸ್ತಿಕ ಆದ್ರೂ ಕೂಡ ಯಾರಾದ್ರೂ ದೇವರ ಆರತಿ ತಗೊಂಡ್ಬಂದ್ರೆ ಬೇರೆಯವರೆಲ್ಲ ಅದನ್ನ ಹೇಗೆ ಎಕ್ಸೆಪ್ಟ್ ಮಾಡ್ತಾ ಇದ್ದಾರೋ ನಾನು ಹಾಗೆ ಮಾಡ್ತೀನಿ. ಇಟ್ ಇಸ್ ನಾಟ್ ಅಬೌಟ್ ಗಾಡ್. ದೇವ್ರ ಬಗ್ಗೆ ಆಗಿರುವಂತ ಇಮೋಷನ್ ಅಲ್ಲ. ಅದರೊಂದು ಸೊಸೈಟಿಯಲ್ಲಿ ಜನರು ಅಷ್ಟೊಂದು ರೆಸ್ಪೆಕ್ಟ್ ಕೊಡ್ತಾರೆ, ಒಂದು ಪರ್ಟಿಕ್ಯುಲರ್ ಎನ್ವೈರನ್ಮೆಂಟ್ ಇರುತ್ತೆ. ಇನ್ನೊಬ್ರಿಗೆ ಆಕ್ವರ್ಡ್ ಆಗುವಂತ ಸಿಚುವೇಶನ್ ನಾವು ತರಬಾರ್ದು ಅಂತ. ಆದ್ರೆ ಎಷ್ಟೊಂದ್ ಕಡೆ ನಾವು ನೋಡ್ತೀವಿ, ನ್ಯೂಸ್ ಅಲ್ಲಿ ಬರುತ್ತೆ, ಸೋಷಿಯಲ್ ಮೀಡಿಯಾದಲ್ಲಿ ಬರುತ್ತೆ, ಕೆಲವು ಹಿಂದೂ ದೇವರನ್ನ ಇನ್ಸಲ್ಟ್ ಮಾಡ್ತಾರೆ, ಕೆಲವೊಂದ್ಸತಿ ಫೋಟೋಗಳನ್ನು ಸುಡ್ತಾರೆ. ಪ್ರೊಟೆಸ್ಟ್ ಮಾಡುವಂತ ಟೈಮ್ ಬಂದ್ರು ಹಿಂದೂ ದೇವರನ್ನ ಕೆಲವೊಂದ್ಸತಿ ಯೂಸ್ ಮಾಡ್ತಾರೆ. ಇದು ಯಾಕೆ ಈ ತರ ಮಾಡ್ತಾರೆ? ನಾವ್ ಇದ್ರ ಬಗ್ಗೆ ಯೋಚನೆ ಮಾಡಿದಾಗ ಟೆಕ್ನಿಕಲಿ ಯಾವುದೇ ಧರ್ಮದವನಾಗಿದ್ದಿರ್ಬೋದು, ಯಾವುದೇ ಮನುಷ್ಯ ಆಗಿದ್ದಿರ್ಬೋದು, ಆ ಮನುಷ್ಯನಿಗೆ ಡೈರೆಕ್ಟ್ ಆಗಿ ದೇವ್ರ ವಿರುದ್ಧ ಇಮೋಷನ್ ಇಟ್ಕೊಳ್ಳೋದು ಚಾನ್ಸೇ ಇಲ್ಲ. ಯಾಕಂದ್ರೆ ದೇವ್ರ ಅನ್ನುವಂಥದ್ದು ಅದೊಂದು ನಂಬಿಕೆ, ನಮ್ದೇ ಮನಸ್ಸಲ್ಲಿರುವಂತಹದ್ದು. ದೇವರನ್ನ ದ್ವೇಷ ಮಾಡೋದಕ್ಕೆ ಹೇಗೆ ಚಾನ್ಸ್ ಇದೆ? ಮತ್ತೆ ಇಟ್ಸ್ ಅ ಪಾಸಿಟಿವ್ ನಂಬಿಕೆ. ದೆವ್ವ, ಭೂತ, ಪಿಚಾಚಿ ಆ ತರ ಅಲ್ಲ. ಸೊ ಆಕ್ಚುಲಿ ದ್ವೇಷ ಇರೋದು, ಆಕ್ಚುಲಿ ಕೋಪ ಇರೋದು ಅದು ದೇವ್ರ ಮೇಲೆ ಅಲ್ಲ, ಒಂದು ರಿಲಿಜನ್ ಅಂದ್ಮೇಲೆ, ಒಂದು ಧರ್ಮ ಅಂತ ಹೇಳಿದ್ರೆ ದೇವ್ರ ಇರುತ್ತೆ, ಒಂದು ಸೋಷಿಯಲ್ ಸ್ಟ್ರಕ್ಚರ್ ಇರುತ್ತೆ, ರೂಲ್ಸ್ ಇರುತ್ತೆ, ಮತ್ತೆ ಕೆಲವೊಂದು ಅಲೌಕಿಕ ನಂಬಿಕೆಗಳು ಇರುತ್ತೆ. ಆದ್ರೆ ಒಂದು ಪರ್ಟಿಕ್ಯುಲರ್ ರಿಲಿಜನ್ ನಲ್ಲಿ, ಒಂದು ಧರ್ಮದಲ್ಲಿ ನಮಗೆ ಇಂಪ್ಯಾಕ್ಟ್ ಆಗುವಂತಹದ್ದು ಅದು ಸೋಷಿಯಲ್ ಸ್ಟ್ರಕ್ಚರ್. ದೇವ್ರು ಕೆಲವರು ನಂಬೋದು, ಕೆಲವರು ನಮ್ದೇ ಇದ್ದಿರ್ಬೋದು. ಅಲೌಕಿಕ ವಿಷಯಗಳನ್ನ ಕೆಲವರು ಅಕ್ಸೆಪ್ಟ್ ಮಾಡ್ಕೊಳ್ಬಹುದು, ಮಾಡದೇ ಇದ್ದಿರ್ಬೋದು. ಅದ್ರ ಸೋಷಿಯಲ್ ಸ್ಟ್ರಕ್ಚರ್ ಅಲ್ಲಿ ಎಲ್ಲರೂ ಬರ್ತೀವಿ. ಕಾನ್ಸ್ಟಿಟ್ಯೂಷನ್ ಅಲ್ಲದೆ ಇದ್ರೂ ಕೂಡ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಆ ಸೋಷಿಯಲ್ ರೂಲ್ಸ್ ನಮಗೆಲ್ಲ ಇಂಪ್ಯಾಕ್ಟ್ ಆಗುತ್ತೆ. ಜನಕ್ಕೆ ಫ್ರಸ್ಟ್ರೇಷನ್ ಇರೋದು ಇದ್ರ ಮೇಲೆ. ಇವಾಗ ನಾವು ಹಿಸ್ಟ್ರಿನ ನೋಡಿದ್ರೆ ಎಷ್ಟೋ ದೇವಸ್ಥಾನಗಳು ಒಳಗಡೆ ಕೆಲವರಿಗೆ ಎಕ್ಸೆಸ್ ಇಲ್ಲ ಆಗಿತ್ತು. ಸೊ ಅವ್ರ ಮನಸ್ಸಲ್ಲಿ ಏನ್ ಬರುತ್ತೆ? ಕೆಲವರಿಗೆ ಜನರು ಮಾಡಿರುವಂತಹ ರೂಲ್ಸ್ ಅಂತ ಬರಬಹುದು. ಅದ್ರ ತುಂಬಾ ಇಮೋಷನಲ್ ಆದಾಗ, ಅದ್ರ ಬಗ್ಗೆ ತುಂಬಾ ಇಂಪ್ಯಾಕ್ಟ್ ಆದಾಗ ದೇವ್ರ ಕೆಲವರನ್ನ ಮಾತ್ರ ತಮ್ಮ ಹತ್ರ ತಗೋತಾನೆ, ತಮ್ಮ ಹತ್ರ ಬರೋದಕ್ ಬಿಡ್ತಾನೆ. ನಮಗ್ ದೇವಸ್ಥಾನ ಒಳಗಡೆನೂ ಬರೋದಕ್ ಬಿಡೋದಿಲ್ಲ. ಈ ತರ ಫೀಲಿಂಗ್ಸ್ ಬರುತ್ತೆ ಅವ್ರಿಗೆ. ಇವಾಗ್ಲೂ ಕಂಪ್ಲೀಟ್ ಆಗಿ ಹೋಗಿಲ್ಲ, ಎಷ್ಟೊಂದು ಹಳ್ಳಿಗಳಲ್ಲಿ ನಡ್ಕೊಂತಾ ಇದೆ. ಸಿಟಿಯಲ್ಲಿ ನಮ್ಗೆ ಅಷ್ಟು ಗೊತ್ತಾಗೋದಿಲ್ಲ. ಇವ್ರು ಇಲ್ಲಿವರೆಗೆ ಬರ್ಬೋದು, ಅವ್ರು ಅಲ್ಲಿವರೆಗೆ ಬರ್ಬೋದು. ಬೇರೆ ಯಾವ್ದು ಧರ್ಮದಲ್ಲಿ ಅದು ಇಲ್ವೇ ಇಲ್ಲ ಅಂತ ಅಲ್ಲ, ಅದ್ರ ಡಿಫೈನ್ ಆಗಿರೋದು ಬೇರೆ ತರ ಆಗಿದೆ. ಯಾಕಂದ್ರೆ ನಮ್ಮಲ್ಲಿ ಅದು ದೇವಸ್ಥಾನಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಆ ಒಂದು ಡಿಸ್ಕ್ರಿಮಿನೇಷನ್ ಸೊಸೈಟಿ ಎಲ್ಲ ವಿಷಯದಲ್ಲೂ ನಮ್ಗೆ ಕಾಣಿಸೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅದು ವಂಶ ಪಾರಂಪರ್ಯವಾಗಿರುತ್ತೆ. ಸೊ ನಮ್ಮಲ್ಲಿರುವಂತಹ ಸ್ಟ್ರಕ್ಚರೇ ಬೇರೆ ತರ. ಸೊ ಡಿಸ್ಕ್ರಿಮಿನೇಷನ್ ಬೇರೆ ಧರ್ಮದಲ್ಲಿ ಇದ್ರೂ ಕೂಡ ನಮ್ಮಲ್ಲಿ ಕೆಲವು ಕಮ್ಯುನಿಟೀಸ್ ಅಲ್ಲಿ ವಂಶ ಪಾರಂಪರ್ಯವಾಗಿರುವಂತಹದ್ದು. ಕೆಲವರು ನಮ್ಮ ಹಣೆ ಬರದಲ್ಲೇ ಈ ತರ ಬರ್ದಿದೆ, ಮೋಸ್ಟ್ಲಿ ನಮ್ ಜನ್ಮನೇ ಹೀಗೆ, ದೇವ್ರಿಗೆ ಮೋಸ್ಟ್ಲಿ ಇಷ್ಟ ಇಲ್ವೇನೋ, ಹೊರಗಡೆ ನಿಂತ್ಕೊಂಡು ಕೈ ಮುಕ್ಕೋತೀವಿ, ಈ ತರ ಎಲ್ಲ ಅಕ್ಸೆಪ್ಟ್ ಮಾಡ್ಕೋತಾರೆ. ಕೆಲವರಿಗೆ ಯಾರು ಇದು ಸ್ಪೆಸಿಫಿಕಲಿ ಮಾಡಿದ್ದಾರೆ ಅಂತ ಗೊತ್ತಿದೆ, ಆ ಕೋಪ ಅವ್ರ ಮೇಲೆ ತೋರಿಸ್ತಾರೆ. ಆದ್ರೆ ಇನ್ನು ಕೆಲವರಿಗೆ ಪರ್ಸೆಂಟೇಜ್ ಚಿಕ್ಕದಾಗಿದ್ದಿರ್ಬೋದು, ಅವ್ರು ತುಂಬಾ ಇಮೋಷನಲ್ ಆಗಿರ್ತಾರೆ. ಅವ್ರಿಗೆ ದೇವರೇ ಈ ತರ ಡಿಸ್ಕ್ರಿಮಿನೇಷನ್ ಮಾಡ್ತಾ ಇದ್ದಾನೆ ಅಂತ ಅನ್ಸುತ್ತೆ. ಯಾಕಂದ್ರೆ ಸಾವಿರಾರು ವರ್ಷ ಈ ತರ ಡಿಸ್ಕ್ರಿಮಿನೇಷನ್ ಆಗ್ತಾ ಇರುವಾಗ, ಈ ತರ ಅತ್ಯಾಚಾರ ಆದಾಗ, ಈ ತರ ದೇವಸ್ಥಾನದ ಒಳಗಡೆ ಬಿಡದೇ ಇರುವಾಗ ಪ್ರೊಟೆಕ್ಟ್ ಮಾಡೋದಕ್ಕೆ ಯಾವ ದೇವರು ಬರಲಿಲ್ಲ. ಅಂಬೇಡ್ಕರ್ ಬರ್ಬೇಕಾಯ್ತು, ಪೆರಿಯರ್ ಬರ್ಬೇಕಾಯ್ತು, ಬಸವಣ್ಣನವ್ರು ಬರ್ಬೇಕಾಯ್ತು. ಸೊ ಓವರ್ ಆಲ್ ಒಂದು ದೇವ್ರ ಮೇಲೆ ಇರುವಂತ ಇಂಪ್ರೆಷನ್ ಇದೆಯಲ್ಲ, ಕೆಲವರಿಂದ ಎಲ್ಲರನ್ನೂ ಒಂದೇ ತರ ಟ್ರೀಟ್ ಮಾಡೋದಿಲ್ಲ ಅನ್ನುವಂತ ಫೀಲಿಂಗ್ ಕೆಲವರಲ್ಲಿ ಸಬ್ ಕಾನ್ಶಿಯಸ್ಲಿ ತರಿಸುತ್ತೆ. ಸೊ ಯಾವ್ದಾದ್ರು ಒಂದು ರಿಲಿಜಿಯಸ್ ಸಂಬಂಧಪಟ್ಟಿರುವಂತ ಫೈಟ್ ಆಗಿರ್ಬೋದು, ಪ್ರೊಟೆಸ್ಟ್ ಆಗಿರ್ಬೋದು, ಸೋಷಿಯಲ್ ಫೈಟ್ ಆಗಿದ್ದಿರ್ಬೋದು, ಕಾಸ್ಟ್ ವಿಷಯ ಆಗಿದ್ದಿರ್ಬೋದು, ಆ ಫ್ರಸ್ಟ್ರೇಷನ್ ಕೆಲವರು ದೇವ್ರ ಮೇಲೆ ತಗೋತಾರೆ, ದೇವ್ರನ್ನ ಇನ್ಸಲ್ಟ್ ಮಾಡ್ತಾರೆ. ಇಷ್ಟೊಂದು ರೆಸ್ಪೆಕ್ಟ್ ತಗೊಳ್ಳೋದಕ್ಕೆ ಈ ದೇವರಿಗೆ ಅಧಿಕಾರ ಇಲ್ಲ ಅಂತ ನಂಬಿಕೆ ಇರೋರಿಗೆ ಇಮೋಷನ್ ಹರ್ಟ್ ಆಗುತ್ತೆ. ಅದು ಸರಿಯೋ ಅಲ್ಲ, ಅದನ್ನ ಸಪೋರ್ಟು ಮಾಡೋದಿಲ್ಲ. ಆದ್ರೆ ಅದಕ್ಕಿರುವಂತಹ ಬ್ಯಾಕ್ ಗ್ರೌಂಡ್ ನಿಮ್ಗೆ ಗೊತ್ತಿರಬೇಕು. ಯಾಕಂದ್ರೆ ಡಿಸ್ಕ್ರಿಮಿನೇಷನ್ ಕಾರಣ ಯಾರು, ಅತ್ಯಾಚಾರಕ್ಕೆ ಕಾರಣ ಯಾರು, ನಾವು ಅವ್ರನ್ನೇ ಪಾಯಿಂಟ್ ಔಟ್ ಮಾಡದೇ ಇದ್ರೆ, ದೇವ್ರ ಮೇಲೆ ಏನಾದ್ರು ಫೋಕಸ್ ಮಾಡಿದ್ರೆ, ದೇವ್ರನ್ನ ಇನ್ಸಲ್ಟ್ ಮಾಡಿದ್ರೆ ಅವ್ರು ಬಚಾವ್ ಹಾಕೊಂಡ್ಬಿಡ್ತಾರೆ, ಇನ್ಸಲ್ಟ್ ಮಾಡಿದವ್ರು ವಿಲನ್ ಆಗ್ಬಿಡ್ತಾರೆ. ಸೊ ಅಟ್ ಲೀಸ್ಟ್ ಇವತ್ತಿನ ದಿನದಲ್ಲಿ ಪ್ರೊಟೆಸ್ಟ್ ಮಾಡೋದಕ್ಕೆ ಅದು ಸರಿಯಾದ ಮೆಥಡ್ ಅಲ್ಲ. ಯಾಕಂದ್ರೆ ಆ ದೇವ್ರ ಮೇಲೆ ನಂಬಿಕೆ ಇಟ್ಟವರಲ್ಲಿ ಈ ಕಲ್ಪ್ರಿಟ್ಸ್ ಮಾತ್ರ ಅಲ್ಲ, ಬೇರೆ ಎಷ್ಟೊಂದು ಇನ್ನೋಸೆಂಟ್ ಜನ ಕೂಡ ಅದ್ರಲ್ಲಿ ನಂಬಿಕೆ ಇಟ್ಕೊಂಡಿದ್ದಾರೆ. ಇದು ನಮ್ಗೆಲ್ಲ ಗೊತ್ತಿರಬೇಕಾಗುತ್ತೆ. ಇವಾಗ ದೇವ್ರನ್ನ ಇನ್ಸಲ್ಟ್ ಮಾಡುವಂತ ವಿಷಯ ನಮಗೆ ಗೊತ್ತಾಯ್ತು. ಇವಾಗ ಯಾಕೆ ನಾವು ದೇವ್ರನ್ನ ಲೈಟ್ ಆಗಿ ತಗೋತೀವಿ? ಮುಸ್ಲಿಮ್ರು ಅಷ್ಟೊಂದು ಸೀರಿಯಸ್ ಆಗಿ ತಗೋತಾರೆ, ನಾವ್ಯಾಕೆ ತಗೊಳ್ಳೋದಿಲ್ಲ? ಅದ್ರ ಮೇಲೆ ಮಾತಾಡೋಣ. ನೋಡಿ, ಹಿಂದೂ ರಿಲಿಜನ್ ನಲ್ಲಿ ವೇದಿಕ್ ಗಾಡ್ಸ್ ತುಂಬಾ ಹೈಲೈಟ್ ಆಗಿದ್ದಿರಬಹುದು, ಜಾಸ್ತಿ ಪ್ರಮೋಟ್ ಆಗಿದ್ದಿರಬಹುದು, ಜಾಸ್ತಿ ಜನಕ್ಕೆ ರೀಚ್ ಆಗಿದ್ದಿರಬಹುದು. ಆದ್ರೆ ಟೆಕ್ನಿಕಲಿ ವಿ ಹ್ಯಾವ್ ಮೆನಿ ಗಾಡ್ಸ್.
ತುಂಬಾ ದೇವರಿದೆ. ಅದು ಮನುಷ್ಯ ರೂಪದಲ್ಲಿರೋರು ಮಾತ್ರ ಅಲ್ಲ, ಪ್ರಾಣಿಗಳಿದ್ದಿರಬಹುದು, ಪಕ್ಷಿಗಳಿದ್ದಿರಬಹುದು, ವಸ್ತುಗಳೇ ಇದ್ದಿರಬಹುದು. ಆಲ್ಮೋಸ್ಟ್ ಇದೆಲ್ಲವೂ ಒಂದಲ್ಲ ಒಂದು ರೀತಿಯಿಂದ ಪುರಾಣಗಳಲ್ಲೋ ಕಥೆಯಲ್ಲೋ ದೇ ಆರ್ ಪಾರ್ಟ್ ಆಫ್ ಇಟ್. ಅದಕ್ಕೆ ನಾವು ಅದನ್ನ ಪೂಜೆ ಕೂಡ ಮಾಡ್ತೀವಿ. ಅದೆಷ್ಟೊಂದು ದೇವರಿರುವಾಗ ಯಾವುದನ್ನ ಯಾವಾಗ ಎಷ್ಟು ಸೀರಿಯಸ್ ಆಗಿ ತಗೋಬೇಕು? ಸೇ ಫಾರ್ ಎಕ್ಸಾಂಪಲ್ ಒಂದು ಗಣೇಶ ಚತುರ್ಥಿ ಇದೆ ಅಂತ ಇಟ್ಕೊಳ್ಳಿ. ನಾನ್ ನೋಡಿರೋ ಪ್ರಕಾರ ಮೂಷಕ ವಾಹನ ಅಂದ್ಬಿಟ್ಟು ಆ ದಿನ ಇಲಿಯನ್ ಯಾರು ಹೊಡೆಯೋದಿಲ್ಲ, ಅದಕ್ಕೆ ಹಾಮ್ ಮಾಡೋದಕ್ಕೆ ಹೋಗೋದಿಲ್ಲ. ಆದ್ರೆ ಒಂದ್ಸತಿ ಗಣೇಶ ಚತುರ್ಥಿ ಮುಗಿಯುತ್ತಲ್ಲ, ವಾಪಸ್ ಇಲಿಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅಂತ ನಮ್ಗೆಲ್ಲ ಗೊತ್ತು. ಅದೇ ಕೇಜ್ ಬರುತ್ತೆ, ಪಾಯ್ಸನ್ ಹಾಕ್ತಿವೋ ಹೊಡಿತೀವೋ ಏನೆಲ್ಲ ಆಗುತ್ತೆ. ಕಾಗೆ ಕೂಡ ವಾಹನ. ಶನಿಗೆ ನಾವು ರಿಲೇಟ್ ಮಾಡ್ಕೋತೀವಿ. ಶನಿಗೆ ಏನಾದ್ರು ಸ್ಪೆಷಲ್ ಡೇ ಇದ್ರೆ ಆ ದಿನ ಕಾಗೆಗೆ ಹರ್ಟ್ ಮಾಡೋದಿಲ್ಲ. ಬೇರೆ ದಿನ ಎಲ್ಲ ಕಾಗೆಗೆ ಎಷ್ಟು ರೆಸ್ಪೆಕ್ಟ್ ಕೊಡ್ತೀವಿ ಅಂತ ನಮ್ಗೆಲ್ಲ ಗೊತ್ತು. ಸೊ ವೈದಿಕ ದೇವರು ಮಾತ್ರ ಅಲ್ಲ, ಇನ್ನು ಬೇರೆ ದೇವರು ಮಾತ್ರ ಅಲ್ಲ, ಪ್ರಾಣಿ ಇರಬಹುದು, ಪಕ್ಷಿ ಇರಬಹುದು, ವಸ್ತು ಇರಬಹುದು, ಆಲ್ಮೋಸ್ಟ್ ಎಲ್ಲಾ ದೇವರಾಗಿದ್ರಿಂದ ಪ್ರತಿಯೊಂದನ್ನು ಪ್ರತಿದಿನ ಅಷ್ಟೇ ರೆಸ್ಪೆಕ್ಟ್ ಕೊಡ್ತಾ ಇರೋದಕ್ಕಾಗೋದಿಲ್ಲ. ಅಷ್ಟೇ ಅಲ್ಲ, ನಿಮಗೊಂದು ಯಾವ್ದೋ ಸುಪೀರಿಯರ್ ದೇವರು ಅಂತ ಇರ್ತಾರೆ, ಈಶ್ವರ. ಈಶ್ವರಗೆ ನೀವು ಎಷ್ಟು ರೆಸ್ಪೆಕ್ಟ್ ಕೊಡ್ತೀರೋ ಅಷ್ಟೇ ರೆಸ್ಪೆಕ್ಟ್ ಎಲ್ಲಾ ಬೇರೆ ದೇವರು ಕೊಡ್ಬೇಕಂತ ಇಲ್ಲ. ಎಷ್ಟೋ ಜನ ಕೇಳಿದೀನಿ, ಹಿ ಇಸ್ ಮೈ ಫೇವರೇಟ್ ಗಾಡ್ ಅಂತ. ಕೆಲವ್ರಿಗೆ ಗಣೇಶ ಫೇವರೇಟ್ ಆಗಿರ್ತಾನೆ, ಕೆಲವ್ರಿಗೆ ಈಶ್ವರ ಫೇವರೇಟ್, ಕೆಲವ್ರಿಗೆ ರಾಮ ಫೇವರೇಟ್, ಕೆಲವ್ರಿಗೆ ಕೃಷ್ಣ ಫೇವರೇಟ್. ಸೊ ಎಲ್ಲರಿಗೂ ಎಲ್ಲಾ ದೇವ್ರದ್ದು ಒಂದೇ ತರ ಇಂಪಾರ್ಟೆನ್ಸ್ ಕೂಡ ಇಲ್ಲ. ಒಂದು ಫೋಟೋ ತುಂಬಾ ದೊಡ್ಡದಾಗಿರುತ್ತೆ, ಬೇರೆ ಎಲ್ಲ ಚಿಕ್ಕ ಚಿಕ್ಕ ಫೋಟೋ ಇರುತ್ತೆ. ಒಂದ್ ಐಡಲ್ ತುಂಬಾ ದೊಡ್ಡದಾಗಿರುತ್ತೆ, ಬೇರೆ ಎಲ್ಲ ಚಿಕ್ಕ ಚಿಕ್ಕ ಐಡಲ್ ಇರುತ್ತೆ. ಸೊ ಎಲ್ಲರ ಇಮೋಷನ್ ಒಂದೇ ತರ ಇರಬೇಕು ಅಂತ ಇಲ್ಲ, ಇಟ್ ಚೇಂಜಸ್. ಅದೇ ನಾವೇನಾದ್ರೂ ಮುಸ್ಲಿಮರ್ ಕಂಪೇರ್ ಮಾಡಿದ್ರೆ ಇಮೋಷನ್ ಕಾಮನ್ ಆಗಿರುತ್ತೆ. ಒಂದೇ ದೇವರಿದೆ, ಅದು ಫಾರ್ಮ್ಲೆಸ್ ದೇವರು, ನಿರಾಕಾರ ದೇವರು. ಅದನ್ನಷ್ಟು ಸೀರಿಯಸ್ ಆಗಿ ಮೇಂಟೈನ್ ಮಾಡ್ಕೊಂಡಿದ್ದಾರೆ ಅವರು. ಎಲ್ಲರೂ ಒಂದೇ ತರ ಯೋಚನೆ ಮಾಡ್ತಾರೆ. ಸೊ ಒಂದ್ ಕಡೆ ಮಲ್ಟಿಪಲ್ ದೇವರು, ಮಲ್ಟಿಪಲ್ ಇಮೋಷನ್, ಮಲ್ಟಿಪಲ್ ಪ್ರಯಾರಿಟಿ. ಒಬ್ರಿಗೊಂದು ಜಾಸ್ತಿ, ಒಬ್ರಿಗೊಂದು ಕಡಿಮೆ. ಮನುಷ್ಯರ ದೇವರು, ಹಕ್ಕಿ ದೇವರು, ಪ್ರಾಣಿ ದೇವರು, ಜಲ, ವಾಯು, ಎಲ್ಲಾ ದೇವರು. ಇನ್ನೊಂದ್ ಕಡೆ ಒಂದೇ ದೇವರು. ಇದ್ರಲ್ಲಿ ಯಾವ್ದು ಸರಿ ಅಂತ ಅಲ್ಲ, ಯಾವ್ದು ತಪ್ಪಂತ ಅಲ್ಲ. ಆದ್ರೆ ಒಂದ್ ಕಡೆ ಫುಲ್ ಕಾನ್ಸಂಟ್ರೇಟ್ ಆಗಿದೆ, ಇನ್ನೊಂದ್ ಕಡೆ ಅದು ಸ್ವಲ್ಪ ಡಿಸ್ಟ್ರಿಬ್ಯೂಟ್ ಆಗಿ ಡೈಲ್ಯೂಟ್ ಆಗಿದೆ. ಅಟ್ಲೀಸ್ಟ್ ನನಗೆ ಈ ತರ ಅನ್ಸುತ್ತೆ. ಅಷ್ಟೇ ಅಲ್ಲ, ಯಾವ್ದೋ ಒಬ್ಬ ಸ್ವಾಮಿ ಅಂತೆ, ಯಾವ್ದೋ ಒಬ್ಬ ಗುರು ಅಂತೆ, ಒಬ್ಬ ಫಿಲಾಂಥ್ರಫಿಸ್ಟ್ ಆಗಿದ್ದಿರ್ಬೋದು. ಏನೋ ಒಂದ್ ಸ್ವಲ್ಪ ದಾಡಿ ಎಲ್ಲ ಹಾಕೊಂಡ್ಬಿಟ್ಟು, ಒಂದ್ ಖಾದಿ ಬಟ್ಟೆ ಹಾಕೊಂಡ್ಬಿಟ್ಟು ಅಥವಾ ಬಿಳಿ ಬಟ್ಟೆ ಹಾಕೊಂಡ್ಬಿಟ್ಟು, ಒಂದ್ ಸ್ವಲ್ಪ ಋಷಿ ಗೆಟಪ್ ಅಲ್ಲಿ ಬಂದ್ಬಿಟ್ಟು, ಸ್ವಲ್ಪ ಸಂಸ್ಕೃತ ಶ್ಲೋಕ ಹೇಳ್ಬಿಟ್ಟು, ಏನೋ ಒಂದ್ ಬುದ್ಧಿವಾದ ಹೇಳ್ದಂಗ್ ಮಾಡ್ಬಿಟ್ರೆ ಅವ್ರನ್ನು ದೇವ್ರ ತರ ಟ್ರೀಟ್ ಮಾಡ್ತೀವಿ, ಅವ್ರ ಕಾಲಿಗೆ ಹೋಗ್ಬಿಡ್ತೀವಿ. ಆಮೇಲೆ ಗೊತ್ತಾಗುತ್ತೆ ಅವನೊಬ್ಬ ಫ್ರಾಡ್ ಆಗಿದ್ದ ಅಂತ. ಆಮೇಲೆ ಗೊತ್ತಾಗುತ್ತೆ ಒಬ್ಬ ದೇಶದಿಂದ ಓಡೋಗ್ಬಿಟ್ಟ ಅಂತ. ಆಮೇಲೆ ಗೊತ್ತಾಗುತ್ತೆ ಒಬ್ಬ ಚೈಲ್ಡ್ ರೇಪಿಸ್ಟ್ ಅಂತ. ಸೊ ಮೈಥಾಲಜಿಲ್ ಬರುವಂತ ದೇವ್ರು ಮಾತ್ರ ಅಲ್ಲ, ನೇಚರ್ ಮಾತ್ರ ಅಲ್ಲ, ಯಾರೋ ಸ್ವಾಮಿ, ಯಾವ್ದು ಗುರು, ಇವರೆಲ್ಲರನ್ನೂ ನಾವು ದೇವ್ರ ತರ ಮಾಡ್ಬಿಡ್ತೀವಿ. ದೇವ್ರಿಗೂ ನಾವು ಶಾಸ್ತ್ರಾಂಗ ನಮಸ್ಕಾರ ಮಾಡಿದ್ರೆ, ಆ ಗುರುಗಳಿಗೂ ನಾವು ಶಾಸ್ತ್ರಾಂಗ ನಮಸ್ಕಾರ ಮಾಡಿದ್ರೆ, ದೇವರ ಮತ್ತು ಮನುಷ್ಯರ ಮಧ್ಯೆ ಏನ್ ಡಿಫ್ರೆನ್ಸ್ ಇದೆ? ರಜನಿಕಾಂತ್ ಅವ್ರ ದೇವಸ್ಥಾನ ಬೇರೆ ಇದೆ, ಮೇನ್ ದೇವ್ರು ರಜನಿಕಾಂತ್, ಹಿಂದ್ಗಡೆ ಚಿಕ್ಕದಾಗಿ ಯಾವ್ದೋ ಒಂದು ಹಿಂದೂ ದೇವ್ರ ಫೋಟೋ ಹಾಕಿದ್ದಾರೆ. ಸೊ ದೇವ್ರ ಇಂಪಾರ್ಟೆನ್ಸ್ ನಾವು ಎಲ್ಲಿಟ್ಟಿದೀವಿ? ಎರಡು ಪೊಲಿಟಿಷಿಯನ್ಸ್ ಇದಾರೆ, ದೇವ್ರ ಗುಡಿಯಲ್ಲಿ ಅವ್ರದ್ದು ಮೂರ್ತಿ ಇದೆ. ದಿಸ್ ಇಸ್ ದ ಡಿಫರೆನ್ಸ್. ಸೊ ದೇವ್ರ ನೋಡಿದ್ಲೆ ಭಯ ಇರಬೇಕು, ಭಕ್ತಿ ಇರಬೇಕು ಅಂತ ಏನಾದ್ರು ಎಕ್ಸ್ಪೆಕ್ಟೇಷನ್ ಇದ್ರೆ, ದೇವ್ರಿಗೆ ಸಿಗುವಂತ ರೆಸ್ಪೆಕ್ಟ್ ಮನುಷ್ಯರಿಗೆ ಸಿಗಬಾರದು. ಸುಮ್ನೆ ಮಾತಾಡೋದಕ್ಕೆ ದೊಡ್ಡ ದೊಡ್ಡ ಮಾತೆಲ್ಲ ಆಡಬಹುದು. ಮನುಷ್ಯರಲ್ಲಿ ನಾವು ದೇವ್ರನ್ನ ನೋಡ್ತೀವಿ, ಗುರುನೇ ದೇವ್ರು, ಅತಿಥಿನೇ ದೇವ್ರು, ಈ ತರದ ನಾವು ಮಾಡಬಹುದು. ಅದ್ರ ಮೇಲೆ ಅವ್ರ ಜೊತೆ ಕಂಪೇರ್ ಮಾಡ್ಕೊಬಾರ್ದು. ಅವ್ರು ಹೇಗೆ ಟ್ರೀಟ್ ಮಾಡ್ತಾರೆ ನೋಡಿ, ನಾವ್ ಹೇಗೆ ಟ್ರೀಟ್ ಮಾಡ್ತೀವಿ ನೋಡಿ ಅಂತ. ಇಬ್ಬರದು ಕಾನ್ಸೆಪ್ಟ್ ಅಲ್ಲಿ ಕಂಪ್ಲೀಟ್ಲಿ ಡಿಫರೆನ್ಸ್ ಇದೆ. ಅಷ್ಟೇ ಅಲ್ಲ, ನಾವು ದೇವ್ರ ವಿಷಯದಲ್ಲಿ ಫ್ಲೆಕ್ಸಿಬಲ್ ಆಗಿದೀವಿ. ಸೇ ಫಾರ್ ಎಕ್ಸಾಂಪಲ್, ಮನೇಲಿ ಯಾರೊಬ್ರು ಹುಷಾರಿಲ್ಲ, ಅವ್ರು ಸರಿ ಹೋಗ್ಬೇಕು ಅಂತ ಯಾವ್ದೋ ಒಂದು ದೇವಸ್ಥಾನ ತಗೊಂಡು ಹೋಗ್ತೀನಿ, ನಮ್ಮ ಮನೆ ದೇವ್ರು ಅಂತ ಇಟ್ಕೊಳ್ಳಿ. ಅಲ್ಲಿ ಸರಿ ಹೋಗೋದಿಲ್ಲ, ಪ್ರಾಬ್ಲಮ್ ಕಂಟಿನ್ಯೂ ಆಗುತ್ತೆ. ಇನ್ನೊಬ್ರು ಯಾರೋ ಬರ್ತಾರೆ ನಮ್ಮ ಮನೆಗೆ, ಅಲ್ಲೊಂದು ಪವರ್ಫುಲ್ ದೇವ್ರಿದೆ, ಎಂತೆಂತವ್ರದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಿದೆ, ಅಲ್ಲಿ ಹೋಗಿ ಬಂದು ಗುಣ ಆಗುತ್ತೆ ಅಂತ. ವಿ ಆರ್ ಫ್ಲೆಕ್ಸಿಬಲ್. ಓ ಹೌದಾ ಅಂತ ಅಲ್ಲೂ ಹೋಗ್ತೀವಿ ನಾವು. ಇವತ್ತಿನವರೆಗೆ ಆ ದೇವ್ರ ಹೆಸರು ಕೇಳಲೇ ಇಲ್ಲ ಅಂತ ಇಟ್ಕೊಳ್ಳಿ. ಆದ್ರೆ ಈ ತರ ಏನಾದ್ರೂ ಪಾಸಿಟಿವ್ ಚೇಂಜ್ ಆಗುತ್ತೆ ಅಂತ ನಮಗೆ ಗೊತ್ತಾಗ್ಬಿಟ್ರೆ ವಿ ಆರ್ ಫ್ಲೆಕ್ಸಿಬಲ್. ಅವ್ರ ತರ ಮಾಡ್ತಾರ? ಇಲ್ಲ. ದೇರ್ ಇಸ್ ಅ ಕಲ್ಚರಲ್ ಡಿಫರೆನ್ಸ್, ಬಿಲೀಫ್ ಅಲ್ಲೇ ಡಿಫರೆನ್ಸ್ ಇದೆ. ಇನ್ನೊಂದು ಕೋರ್ ಪ್ರಾಬ್ಲಮ್ ಇದೆ. ಜನರಲ್ ಪರ್ಸೆಪ್ಷನ್ ಏನು ಅಂತ ಹೇಳಿದ್ರೆ, ದೇವ್ರು ತುಂಬಾ ಪವರ್ಫುಲ್ ಅಂತ ನಮ್ಮ ಮನಸ್ಸಲ್ಲಿ ಇರಬೇಕು ಅಂತ ಹೇಳಿದ್ರೆ, ದೇವರೇ ಎಲ್ಲ ಕಂಟ್ರೋಲ್ ಮಾಡ್ತಾನೆ ಅಂತ ನಮ್ಮ ಮನಸ್ಸಲ್ಲಿ ಇರಬೇಕು ಅಂತ ಹೇಳಿದ್ರೆ, ನಮ್ಮ ಜೀವದ ಮೇಲೆ ದೇವ್ರ ಕಂಟ್ರೋಲ್ ಇರುತ್ತೆ ಹೊರತು ದೇವ್ರ ಜೀವದ ಮೇಲೆ ನಮಗ್ ಕಂಟ್ರೋಲ್ ಇರೋದಿಲ್ಲ. ಆದ್ರೆ ಕೆಲವರು ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ತಮಗ್ ದೇವರಷ್ಟೇ ರೆಸ್ಪೆಕ್ಟ್ ಸಿಗ್ಬೇಕು ಅಂತ ಜನರ ಸಬ್ ಕಾನ್ಶಿಯಸ್ ಅಲ್ಲಿ ಹಾಕಬೇಕು ಅಂತ ಯಾವುದೇ ಕಲ್ಲಾಗಿರ್ಬೋದು ಅದ್ರಲ್ಲಿ ನಾವು ಪ್ರಾಣ ಹಾಕಬಲ್ಲರು. ನಿಮ್ಮ ಹತ್ರ ಏನಾದ್ರೂ ಐಡಲ್ ಇದ್ರೆ ಅದಕ್ಕಷ್ಟೊಂದು ಇಂಪಾರ್ಟೆನ್ಸ್ ಇಲ್ಲ. ಅದ್ರಲ್ಲಿ ನಿಜವಾಗ್ಲೂ ಏನಾದ್ರೂ ದೇವ್ರು ಬರ್ಬೇಕು ಅಂತ ಹೇಳಿದ್ರೆ ಅದ್ರಲ್ಲಿ ಜೀವ ನಮಗ್ ಹಾಕೋದಕ್ಕಾಗತ್ತೆ ಅನ್ನುವಂತ ನಂಬಿಕೆಯನ್ನು ಕ್ರಿಯೇಟ್ ಮಾಡಿದ್ದಾರೆ. ಯಾರು ಬೇಕಾದ್ರೂ ನಂಬಹುದು. ಯಾರಿಗೂ ಈ ವಿಷಯನ ನಂಬೇಡ ಅಂತ ನಾನು ಹೇಳ್ತಾ ಇಲ್ಲ. ನಾನ್ ನಂಬದೇ ಇರಬಹುದು, ನೀವು ನಂಬಬಹುದು. ಆದ್ರೆ ಒಂದು ಕಲ್ಲಿನಲ್ಲಿ ಮನುಷ್ಯರು ಅದೇನೋ ಮಾಡ್ಬಿಟ್ಟು ದೇವರ ಪ್ರಾಣ ಹಾಕ್ತಾರೆ ಅಂತ ಹೇಳಿದ್ರೆ, ನಮ್ ಮನ್ಸಲ್ಲಿ ಸಬ್ ಕಾನ್ಶಿಯಸ್ಲಿ ಆ ಮನುಷ್ಯರ ಪವರ್ ಎಷ್ಟಾಗುತ್ತೆ ಅಂತ ನೀವು ಯೋಚನೆ ಮಾಡಿ. ಸೊ ಕೆಲವೊಂದು ವಿಷಯ ಒಂದ್ ಸ್ಪೆಸಿಫಿಕ್ ರೀತಿಯಲ್ಲಿ ನಂಬಿಕೆ ಯಾಕೆ ಬಂದ್ಬಿಟ್ಟಿದೆ. ಅವ್ರ ಹತ್ರ ಮಾಡ್ತಾರ? ಇಲ್ಲ. ಆ ದೇವರಿಂದಲೇ ಎಲ್ಲ, ನಾನು ಏನ್ ಮಾಡಿದ್ರು ಆ ದೇವರಿಂದಲೇ ಆಗೋದು. ಅವ್ರದ್ದು ಬೇರೆ ತರ, ದೇವ್ರ ಪೊಸಿಷನ್ ತುಂಬಾ ಕ್ಲಿಯರ್ ಆಗಿದೆ. ಅದು ಬೆಟರ್ ಕಾನ್ಸೆಪ್ಟ್ ಅಂತ ಹೇಳ್ತಾ ಇಲ್ಲ. ಆದ್ರೆ ಡಿಫರೆನ್ಸ್ ಯಾಕೆ ಅಂತ ನೀವು ಕೇಳುವಾಗ ಈ ವಿಷಯನೂ ನಿಮ್ಗೆ ನೆನಪಿರ್ಬೇಕು. ಆಮೇಲೆ ಪಾಲಿಟಿಕ್ಸ್ ಯೂಸ್ ಮಾಡೋದು, ಯಾವ್ದೋ ಒಂದು ರೌಡಿಗಳ ಗುಂಪಿನ ತರ ಇರುತ್ತೆ. ರೌಡಿಸಮ್ ಮಾಡೋದಕ್ಕೆ ಆ ಗುಂಪು ಇಟ್ಕೊಂಡಿರ್ತಾರೆ, ಆದ್ರೆ ಅದಕ್ಕೆ ದೇವ್ರ ಹೆಸರು ಹಾಕ್ಬಿಡ್ತಾರೆ. ಅದ್ರ ವಿರುದ್ಧ ಏನಾದ್ರೂ ಕ್ರಮ ತಗೊಬೇಕು ಅಂತ ಹೇಳಿದ್ರೆ ನೀವು ದೇವ್ರದೇ ವಿರುದ್ಧ ಇದ್ದೀರಾ ಅನ್ನುವಂತ ಪರ್ಸೆಪ್ಷನ್ ಸೊಸೈಟಿಲಿ ಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಸೋಷಿಯಲಿನೂ ದೇವ್ರನ್ನ ಈ ತರ ಯೂಸ್ ಮಾಡ್ತಾರೆ. ಯಾವುದೇ ಗ್ಯಾಂಗ್ ಆಗಿದ್ದಿರಬಹುದು, ಸೊಸೈಟಿಲಿ ಸಮಾಜಕ್ಕೆ ಪ್ರಾಬ್ಲಮ್ ಕ್ರಿಯೇಟ್ ಮಾಡುವಂತ ಗ್ಯಾಂಗ್ ಆಗಿದ್ದಿರಬಹುದು, ಅದಕ್ಕೊಂದು ದೇವ್ರ ಹೆಸರು ಹಾಕೊಂಡ್ಬಿಡೋದು, ಅದಕ್ಕೊಂದು ದೇವ್ರ ಫೋಟೋ ಬೇರೆ. ಸೊ ಈ ತರ ಯೂಸ್ ಮಾಡ್ಕೊಳ್ಳೋದು, ಪಾಲಿಟಿಕ್ಸ್ ಯೂಸ್ ಮಾಡೋದು. ಯಾವ್ದೋ ಒಂದು ರಾಜಕಾರಣಿಯಿಂದಾನೇ
ಆ ದೇವರಿದೆ ಅನ್ನುವಂತ ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದು. ಪಾಲಿಟಿಕ್ಸ್ ಅಲ್ಲಂತೂ ನಾವು ಎಲ್ಲಾ ರೀತಿ ಯೂಸ್ ಮಾಡ್ಬಿಡಿದೀವಿ. ಅವರಲ್ಲಿ ಕಮ್ಯುನಿಟಿ ಇಮೋಷನ್ ಇಲ್ಲ ಅಂತ ಅಲ್ಲ, ನಮ್ಗಿಂತ ಜಾಸ್ತಿ ಇದ್ದಿರಬಹುದು. ಈ ಪೊಲಿಟಿಷಿಯನ್ ಕಮ್ಯುನಿಟಿ ಪ್ರೊಟೆಕ್ಟ್ ಮಾಡಿದಾನೆ ಅಂತ ಹೇಳ್ಬೋದು ಅವರು, ಆದ್ರೆ ದೇವರನ್ನೇ ಪ್ರೊಟೆಕ್ಟ್ ಮಾಡಿದಾನೆ ಅನ್ನುವಂತ ಪರ್ಸೆಪ್ಷನ್ ಕ್ರಿಯೇಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಸಾವಿರಾರು ವರ್ಷದಿಂದ ಸೊಸೈಟಿಲಿ ಡಿಸ್ಕ್ರಿಮಿನೇಷನ್ ಕ್ರಿಯೇಟ್ ಮಾಡೋದಕ್ಕೂ ದೇವರು ಯೂಸ್ ಮಾಡಲಾಗಿದೆ. ತಾವು ತುಂಬಾ ಪವರ್ಫುಲ್ ಅಂತ ತೋರಿಸೋದಕ್ಕೂ ದೇವರನ್ನ ಯೂಸ್ ಮಾಡಿದ್ದಾರೆ. ಇಲೆಕ್ಷನ್ ಅಲ್ಲಿ ಗೆಲ್ಲೋದಕ್ಕೆ ದೇವರನ್ನ ಯೂಸ್ ಮಾಡಿದ್ದಾರೆ. ಇದೆಲ್ಲ ದೇವ್ರು ಯೂಸ್ ಮಾಡೋದಿದೆಯಲ್ಲ, ಹೆಚ್ಚು ಕಡಿಮೆ ಒಂದ್ ಸೆಕ್ಷನ್ ಆಫ್ ಸೊಸೈಟಿನೇ ಜಾಸ್ತಿ ಮಾಡಿರೋದು. ನಾವೇನಾದ್ರೂ ದೇವ್ರ ಗುಡಿಯಲ್ಲಿ ಡಿಸ್ಕ್ರಿಮಿನೇಷನ್ ಮಾಡೋದಕ್ಕೆ ಯೂಸ್ ಮಾಡದೆ ಹೋಗಿದ್ರೆ, ಈ ತರ ಪೊಲಿಟಿಕ್ಸ್ ಅಲ್ಲಿ ದೇವ್ರನ್ನ ಯೂಸ್ ಮಾಡದೆ ಹೋಗಿದ್ರೆ, ಇರೋ ಬಿರೋ ಗುರು ಸ್ವಾಮಿಗಳನ್ನೆಲ್ಲ ದೇವ್ರ ತರ ಟ್ರೀಟ್ ಮಾಡದೆ ಹೋಗಿದ್ರೆ, ದೇವರಿಗೆ ಒಂಥರ ಸ್ಪೆಷಲ್ ಪೊಸಿಷನ್ ಅಂತ ಇರ್ತಾ ಇತ್ತು. ಇವತ್ತೊಂದು ಸ್ಪೆಸಿಫಿಕ್ ಸೆಕ್ಷನ್ ಆಫ್ ಸೊಸೈಟಿ ಟ್ರೈ ಮಾಡ್ತಾ ಇದ್ದಾರೆ. ಏನ್ ಟ್ರೈ ಮಾಡ್ತಾ ಇದ್ದಾರೆ? ಅವ್ರು ಒಂದೇ ದೇವ್ರು ಇಟ್ಕೊಂಡು ಯೂನಿಫೈ ಹಾಕೊಂಡಿದ್ದಾರೆ. ಸೊ ನಾವು ಕೂಡ ಬೇರೆ ಎಲ್ಲಾ ದೇವ್ರನ್ನ ಸ್ವಲ್ಪ ಸೈಡ್ ಲೈನ್ ಮಾಡ್ಬಿಟ್ಟು ಒಂದೇ ದೇವ್ರನ್ನ ಫೋಕಸ್ ಮಾಡೋಣ, ಬೇರೆ ಎಲ್ಲ ತೀರ್ಥ ಕ್ಷೇತ್ರಗಳನ್ನ ಸ್ವಲ್ಪ ಸೈಡ್ ಲೈನ್ ಮಾಡ್ಬಿಟ್ಟು ಒಂದೇ ಕಡೆ ಫೋಕಸ್ ತಗೊಂಡು ಹೋಗೋಣ. ಈ ತರ ಇತ್ತೀಚೆಗೆ ಕೆಲವರಿಂದ ಅಟೆಂಪ್ಟ್ ಆಗ್ತಾ ಇದೆ. ಅದದು ಒಳ್ಳೇದಕ್ಕೆ ಆಗ್ತಾ ಇಲ್ಲ, ಸೋಷಿಯಲ್ ಕಂಟ್ರೋಲ್ ಆಗ್ತಾ ಇದೆ, ಪೊಲಿಟಿಕಲ್ ಕಂಟ್ರೋಲ್ ಆಗ್ತಾ ಇದೆ. ಸೊ ಈ ತರ ಏನಾದ್ರೂ ನಾವು ದೇವರನ್ನ ಯೂಸ್ ಮಾಡದೆ ಹೋಗಿದ್ರೆ, ಶ್ರದ್ಧೆಯಿಂದ, ನಿಷ್ಠೆಯಿಂದ, ಭಕ್ತಿಯಿಂದ ನಮ್ಮ ಮತ್ತೆ ದೇವರನ್ನ ಸಂಬಂಧ ಪರ್ಸನಲ್ ಆಗಿ ಇಟ್ಕೊಂಡಿದ್ರೆ, ಡಿಸ್ಕ್ರಿಮಿನೇಷನ್ ಏನಾದ್ರೂ ಇಲ್ಲದೆ ಹೋಗಿದ್ರೆ, ನನ್ನ ಪ್ರಕಾರ ಯಾವ ದೇವರು ಇನ್ಸಲ್ಟ್ ಆಗ್ತಾ ಇರಲಿಲ್ಲ, ಯಾರು ದೇವರನ್ನ ಗ್ರಾಂಟೆಡ್ ಆಗಿ ತಗೋತಾ ಇರಲಿಲ್ಲ. ಅಷ್ಟೇ ಅಲ್ಲ, ವಿ ಆರ್ ಆಫ್ ಎ ಡಿಫರೆಂಟ್ ಕಲ್ಚರ್. ನಾವು ಅವ್ರ ತರ ಆಗ್ಬೇಕು, ಇವ್ರ ತರ ಆಗ್ಬೇಕು, ಈ ತರ ಯೋಚನೆ ಮಾಡೋದು ಸರಿಯಲ್ಲ. ನಮಗೆ ಒಂದು ಐಡೆಂಟಿಟಿ ಇದೆ, ನಾವು ಮಲ್ಟಿಪಲ್ ದೇವ್ರನ್ನ ವರ್ಷಿಪ್ ಮಾಡ್ತೀವಿ. ಆ ಒಂದು ಫ್ಲೆಕ್ಸಿಬಿಲಿಟಿ ನಮ್ಮಲ್ಲಿ ಇದೆ. ಕಲ್ಚರಲ್ ಎಕ್ಸ್ಚೇಂಜ್ ಆಗುತ್ತೆ, ಕೊಲಾಬರೇಷನ್ ಆಗುತ್ತೆ. ಎಷ್ಟೇ ಡೈವರ್ಸಿಟಿ ಇದ್ರು ನಾವು ಫ್ಲೆಕ್ಸಿಬಲ್ ಆಗಿ ಅದರಲ್ಲಿ ಅಡ್ಜಸ್ಟ್ ಹಾಕೊಂಡಿರ್ತೀವಿ. ಅಟ್ ಲೀಸ್ಟ್ ಇವತ್ತಿನ ದಿನದಲ್ಲಿ ಈ ಡಿಸ್ಕ್ರಿಮಿನೇಷನ್ ಅನ್ನುವಂತಹದ್ದು ಮತ್ತೆ ಪೊಲಿಟಿಕ್ಸ್, ಇದು ಎರಡನ್ನ ದೇವರಿಂದ ಸ್ವಲ್ಪ ದೂರ ಇಟ್ರೆ, ಈ ಸೀರಿಯಸ್ ಆಗಿ ತಗೊಳ್ಳುವಂತಹದ್ದು, ಇನ್ಸಲ್ಟ್ ಮಾಡದೇ ಇರುವಂತಹದ್ದು, ಇದು ಎರಡೂ ವಿಷಯ ಇನ್ಕಾರ್ಪೊರೇಟ್ ಆಗುತ್ತೆ ಅಂತ ನನಗೆ ಅನ್ಸುತ್ತೆ. ಇದೇ ಹೇಳ್ಬೇಕಂತ ಆಯ್ತು. Thank you so much for watching this video. ಈ ವಿಡಿಯೋ ಏನಾದ್ರು ಇಷ್ಟ ಆದರೆ please let me know by hitting the thumbs up. Please do subscribe to this channel. Thanks again. Take care.